ತಲೆಗೆ ಹುಳ ಬಿಡುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ನಿಮ್ಮನ್ನು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗುವುದಂತೂ ಪಕ್ಕ. ಇವತ್ತಿನ ನಮ್ಮ ವಿಡಿಯೋದ ಎಲ್ಲ ಮೂವಿಗಳು ಟಾಪ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳಾಗಿದ್ದು, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಹುಡುಗಿ ಆಕಸ್ಮಿಕವಾಗಿ ಕಾಣೆಯಾಗಿ ಬಿಡುತ್ತಾಳೆ. ನಂತರ ಆ ಹುಡುಗಿಯ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತದೆ. ಪೊಲೀಸರಿಗೆ ಆ ಹುಡುಗಿಯ ಸುಟ್ಟು ಕರಕಲಾದಂತಹ ಡೆಡ್ ಬಾಡಿ ಸಿಗುತ್ತದೆ. ಅವಳನ್ನು ಸಾಯಿಸಿದ ನಂತರ ಕಾರಿನಲ್ಲಿ ಸುಟ್ಟು ಹಾಕಲಾಗಿತ್ತು. ಆ ಹುಡುಗಿಯನ್ನು ಸಾಯಿಸಿದ್ದು ಯಾರು? ಕೊಲೆ ಮಾಡಿದವರ ಮೋಟಿವ್ ಏನಾಗಿತ್ತು? ಪೊಲೀಸರಿಗೆ ಕೊಲೆಗಾರರನ್ನು ಹಿಡಿತಾರಾ ಎಂದು ಈ ಫಿಲ್ಮ್ ಟಿಟ್ಟಮ್ ಇರುಗಮ್ ನಲ್ಲಿ ನೋಡಬೇಕಿದೆ. ಓವರ್ ಆಲ್ ಒಂದೊಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಇದನ್ನು ಸೋನಿ ಲಿವ್ ನಲ್ಲಿ ನೋಡಬಹುದಾಗಿದೆ. ಒಂದು ವ್ಯಕ್ತಿಯ ಡಿಕಂಪೋಸ್ ಆದಂತಹ ಬಾಡಿ ಸಿಗುತ್ತದೆ. ಅದನ್ನು ಸಾಯಿಸಿದ ನಂತರ ಕಾಡಿನಲ್ಲಿ ಹಾಕಿರುತ್ತಾರೆ. ಈ ಬಾಡಿ ಯಾರದ್ದು? ಯಾರು ಅವನನ್ನು ಸಾಯಿಸಿದ್ದರು? ಕೊಲೆಗಾರ ಪೊಲೀಸರಿಗೆ ಸಿಗ್ತಾನಾ ಎಂದು ನೋಡಲು ಈ ಮಲಯಾಳಂ ಮೂವಿ ಹೆವನ್ ಅನ್ನು ನೋಡಬೇಕಾಗುತ್ತದೆ. ಮೂವಿಯ ಸ್ಟೋರಿಯು ಇಂಟ್ರೆಸ್ಟಿಂಗ್ ಆಗಿದ್ದು, ಮೂವಿಯ ಡೈರೆಕ್ಷನ್ ಸೂಪರ್ ಆಗಿದ್ದು, ಸಿಂಪಲ್ ಮರ್ಡರ್ ಮಿಸ್ಟ್ರಿ ಮೂವಿ ಆಗಿದ್ದರೂ ನಿಮ್ಮನ್ನು ಮೂವಿಯ ಕೊನೆವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಓವರ್ ಆಲ್ ಡೀಸೆಂಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಇದಾಗಿದ್ದು, ಇದನ್ನು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ಅಲ್ಲಿ ಸಿಗುತ್ತದೆ. ನಮ್ಮ ಲಿಸ್ಟಲ್ಲಿ ಬರುತ್ತಿರುವಂತಹ ನೆಕ್ಸ್ಟ್ ಮೂವಿ ಹರ್ ಚಾಪ್ಟರ್ 1. ಮೂವಿಯ ಕಥೆಯು ಪೊಲೀಸರಿಗೆ 2 ಬಾಡಿಗಳು ಸಿಗುತ್ತವೆ. ನಂತರ ಒಬ್ಬರು ಲೇಡಿ ಪೊಲೀಸರ್ ಈ ಕೊಲೆಯ ಮಿಸ್ಟ್ರಿಯನ್ನು ಸಾಲ್ವ್ ಮಾಡಲು ಬರುತ್ತಾರೆ. ಆದರೆ ಮಧ್ಯದಲ್ಲಿ ಟ್ವಿಸ್ಟ್ ಬರುತ್ತದೆ. ಅದೆಂದರೆ ಅವಳು ಹುಡುಕ್ತಿರೋ ಕೊಲೆಗಾರನಿಗೂ ಅವಳಿಗೂ ಸಂಬಂಧ ಇರುತ್ತೆ, ಆದರೆ ಅವಳಿಗೆ ಗೊತ್ತಿರಲ್ಲ. ಮೂವಿಯಲ್ಲಿ ಅಲ್ಲಲ್ಲಿ ಬರುವಂತಹ ಟರ್ನ್ ಅಂಡ್ ಟ್ವಿಸ್ಟ್ ತಲೆಗೆ ಹುಳ ಬಿಡುವಂತಿದ್ದು, ಓವರ್ ಆಲ್ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಪ್ರೈಮ್ ವಿಡಿಯೋದಲ್ಲಿ ಸಿಗುತ್ತದೆ. ಒಬ್ಬ ಸೈಕೋ ಕಿಲ್ಲರ್ ದಾಸ್ ಎನ್ನುವ ಪೊಲೀಸ್ ಆಫೀಸರ್ಗೆ ಅಂತ್ಯಾಕ್ಷರಿಗೆ ಚಾಲೆಂಜ್ ಮಾಡ್ತಾನೆ. ಪೊಲೀಸ್ ಆಫೀಸರ್ ದಾಸ್ ಯಾವಾಗಲೆಲ್ಲ ಅಂತ್ಯಾಕ್ಷರಿಯಲ್ಲಿ ಸೋಲ್ತಾ ಹೋಗ್ತಾನೆ, ಆವಾಗ ಪೊಲೀಸ್ ಆಫೀಸರ್ ಅವನ ಫ್ಯಾಮಿಲಿಯ ಒಬ್ಬೊಬ್ಬರನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಹೇಗೆ ಆ ಸೈಕೋ ಕಿಲ್ಲರ್ ಪೊಲೀಸ್ ಆಫೀಸರ್ ಹಾಗೂ ಅವನ ಫ್ಯಾಮಿಲಿಯ ಜೊತೆ ಆಟ ಆಡ್ತಾನೆ, ಮುಂದೆ ಏನು ಮಾಡ್ತಾನೆ ಅಂತ ನೋಡಲು ಈ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ ಅಂತ್ಯಾಕ್ಷರಿ ಮೂವಿನ ನೋಡಬೇಕಾಗುತ್ತದೆ. ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಸೋನಿ ಲಿವ್ ನಲ್ಲಿ ಸಿಗುತ್ತದೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಬ್ಬ ವಿಚಿತ್ರ ಸೈಕೋ ಕಿಲ್ಲರ್ ಹುಡುಗಿಯರನ್ನು ಜೀವಂತವಾಗಿ ಇರುವಾಗಲೇ ಚಾಕುವಿನಿಂದ ಚುಚ್ಚಿ ಸಾಯಿಸ್ತಾ ಇರ್ತಾನೆ. ಆ ಹುಡುಗಿಯರು ನೋವಿಂದ ಕಿರುಚುತ್ತಾರೆ. ಆವಾಗ ಅವನಿಗೆ ಸಂತೋಷವಾಗ್ತಾ ಇರುತ್ತದೆ. ಆ ಸೀರಿಯಲ್ ಕಿಲ್ಲರ್ ಅವರನ್ನು ಸಾಯಿಸಿದ ಮೊದಲು ಅವರ ಮುಖದ ಮೇಲೆ ಸ್ಮೈಲಿ ಚಿತ್ರ ಬಿಡಿಸ್ತಾ ಇರ್ತಾನೆ. ಅದಕ್ಕಾಗಿ ಅವನನ್ನು ಸ್ಮೈಲಿ ಕಿಲ್ಲರ್ ಅಂತ ಕರೀತಾ ಇರ್ತಾರೆ. ಮೂವಿಯ ಕಥೆಯು ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನು ಹೊಂದಿದ್ದು, ಡೈರೆಕ್ಷನ್ ಅನ್ನು ಒಂದೊಳ್ಳೆ ರೀತಿಯಲ್ಲಿ ಮಸ್ತಾಗಿ ಡೈರೆಕ್ಷನ್ ಮಾಡಿದ್ದು ಇರೈವನ್ ಮೂವಿ ಇದಾಗಿದ್ದು, ಓವರ್ ಆಲ್ ಒಂದೊಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತದೆ. ಧನ್ಯವಾದಗಳು.